ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮಾಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಇವತ್ತೇನಪ್ಪ ಅಂದರೆ ಆಂಧ್ರಾಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನಾನು ಮೊನ್ನೆ ಅಷ್ಟೇ ಬಂದೆ. ನೋಡಿ ನನ್ನ ಸ್ಕಿನ್ ಎಷ್ಟು ಡಲ್ಲಾಗಿದೆ, ಆಮೇಲೆ ಫುಲ್ಲು ಬ್ಲ್ಯಾಕ್ ಆಗಿದೆ. ಕೈ ನೋಡಿ, ಇಲ್ಲಿ ಕೈಯಲ್ಲಿ ಗೊತ್ತಾಗುತ್ತೆ ನಿಮಗೆ. ಈ ತೋಳು ನೋಡಿ, ಇಲ್ಲಿಂದ ಬೇರೆ ಇದೆ, ಇಲ್ಲಿಂದ ನೋಡಿ ಎಷ್ಟು ಕಪ್ಪಾಗಿದೆ. ಸೊ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ, ಟ್ಯಾನ್ನ ನಾವು ಕಡಿಮೆ ಮಾಡ್ಕೋಬೇಕು ಅಂಥೇಳಿ ನಾನಿವಾಗ ನಾನು ಇಷ್ಟು ನೋಡಿ, ಕೈ ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಬೇರೆ ಕಲರ್ ಇದೆ, ಇಲ್ಲಿ ನೋಡಿ ಎಷ್ಟು ಕಪ್ಪಾಗಿದೆ. ಸೊ ಇದನ್ನು ನಾನಿವಾಗ ಏನು ಮಾಡ್ತೀನಿ ಅಂದರೆ, ಸ್ಕಿನ್ನಿಗೆ ಮತ್ತು ಕೈ ಕಾಲುಗಳಿಗೆಲ್ಲ ಟ್ಯಾನ್ ಕಡಿಮೆ ಮಾಡ್ಕೊಳ್ಳೋ ಅಂಥದ್ದು ಒಂದು ಟಿಪ್ಸ್ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನು ಏನು ಮಾಡ್ಕೋತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಫಸ್ಟು ಚೆನ್ನಾಗಿ ಮುಖನ ತೊಳ್ಕೊಂಬರೋಣ. ಓಕೆ ಫ್ರೆಂಡ್ಸ್, ನಾನಿವಾಗ ಮುಖನ ತೊಳ್ಕೊಂಬಂದೆ. ಸೊ ಏನೇ ಪ್ಯಾಕ್ ಹಾಕಬೇಕಾದ್ರೂ ಮುಂಚೆ ನೀವೇನು ಮಾಡಬೇಕು, ಕ್ಲೀನಾಗಿ ಮುಖ ತೊಳ್ಕೊಬೇಕು. ಸೊ ನೋಡಿ, ನಿಮಗೆ ಟ್ಯಾನ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಸ್ಕಿನ್ ಬೇರೆ ಇದೆ, ಇಲ್ಲಿಂದ ಸ್ಕಿನ್ ನೋಡಿ ಹೆಂಗೆ ಟ್ಯಾನ್ ಆಗಿದೆ. ಸೊ ಪರ್ಫೆಕ್ಟಾಗಿ ಕಾಣಿಸುತ್ತೆ ನೋಡಿ. ಸೊ ಇಷ್ಟು ಟ್ಯಾನ್ ಆಗಿದೆ. ಸೊ ಹಾಗಾಗಿ ನಾನು ಈ ಟ್ಯಾನ್ಗೆ ಏನು ರೆಮಿಡಿನ ಹೇಳ್ತೀನಿ ಅಂದರೆ, ಸೊ ಮೊದಲಿಗೆ ನೀವು ನಾನು ಡಿಮಾರ್ಟಲ್ಲಿ ಕಡಲೆ ಹಿಟ್ಟು ಚೆನ್ನಾಗಿ ಬರುತ್ತೆ, ಫೇಸ್ಗೆಲ್ಲ ಹಾಕ್ಕೊಳ್ಳೋಕ್ಕೆ ತುಂಬ ಸಾಫ್ಟಾಗಿ ಸಿಗುತ್ತೆ ಪೌಡ್ರು. ಸೊ ಹಸಿ ಕಡಲೆ ಹಿಟ್ಟನ್ನ ನಾನು ಅಲ್ಲೇ ತೊಗೊಳ್ಳೋದು. ಓಕೆ, ಮೊದಲಿಗೆ ನಾವು ಏನು ಮಾಡಬೇಕು ಅಂದರೆ, ನೋಡಿ ನನಗೆ ಕೈಗೆ ಮತ್ತು ಮುಖಕ್ಕೆ ಎರಡೂ ಬೇಕಾಗಿರೋದ್ರಿಂದ ನಾನು ಇದನ್ನು ದೊಡ್ಡ ಸ್ಪೂನಿಲ್ಲೇ ನಾನು 2 ರಿಂದ 3 ಸ್ಪೂನ್ ಹಾಕ್ಕೋತೀನಿ. ಕೈಗೆ ಕಾಲಿಗೆಲ್ಲ ಹಾಕಬೇಕಲ್ಲ, ಅದಕ್ಕೆ. ಸೊ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇಷ್ಟು ಕಡಲೆ ಹಿಟ್ಟನ್ನ ನಾನು ತೊಗೊಂಡಿದ್ದೀನಿ. ಓಕೆ, ಮೊಸರು ಹಾಕ್ತಾಯಿದ್ದೀನಿ. ನೋಡಿ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ 2 ರಿಂದ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಚಿಟಿಕೆಯಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಪಿಂಚ್ ಅಂತಾರಲ್ಲ ಅಷ್ಟು. ನೋಡಿ ಇಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದು ಹನಿ. ನಿಮ್ಮ ಮನೇಲಿ ಯಾವುದಿದು ಹನಿ ಅದನ್ನೇ ಯೂಸ್ ಮಾಡಿ. ಇದನ್ನು ನಾನು 1 ಅಥವಾ 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಸೊ ಸಾಕು. ಇದನ್ನ ಲಿಪ್ಸಿಗೆ ನಾವು ಅಪ್ಲೈ ಮಾಡ್ಕೊಳ್ಳಿ. ಲಿಪ್ಸ್ ಮಾಯ್ಶ್ಚರೈಸರ್ ಆಗಿರುತ್ತೆ. ನೋಡಿ, ಏನೇ ಹ್ಯಾಂಡ್ಸಿಗಾಯ್ತು ಫೇಸಿಗಾಯ್ತು ನೀವೇನಾದರೂ ಅಪ್ಲೈ ಮಾಡಬೇಕಾದ್ರೆ ಈ ಥರ ಸ್ಲೀವ್ಲೆಸ್ಸು ಹಳೆ ಬಟ್ಟೆಗಳನ್ನ ಹಾಕ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ, ಕಲಿಗಳು ಹೋಗೋದಿಲ್ಲ ಇಲ್ಲಾಂದರೆ. ನೋಡಿ ಕಾಫಿ ಪೌಡರ್, ನೆಕ್ಸ್ಟ್ ಇವೆರಡನ್ನ ಹಾಕ್ಬಿಡ್ತೀನಿ ನಾನು. ಇದು ವೆರಿ ಇಂಪಾರ್ಟೆಂಟ್, ನೀವು ಇದನ್ನು ಹಾಕಲೇಬೇಕು. ಟ್ಯಾನ್ ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾನು 2 ಹಾಕಿದ್ದೀನಿ. ನೋಡಿ, ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕೈ
ಕೈಯಿಂದನೇ ಕಲಿಸ್ಬಿಡ್ತೀನಿ. ಕೈಯಿಂದ ಕಲಿಸಿದ್ರೆ ನೀಟಾಗಿ ಆಗುತ್ತೆ. ಸೊ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ ಇವತ್ತು ನಾನು ಎಷ್ಟೊತ್ತಿದ್ರು ಇದು ಟ್ಯಾನ್ ಕಡಿಮೆ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಕಾಣಿಸ್ತಿದೆ ನೋಡಿ. ಈ ತೋಳ ಹತ್ರ ಕೈ ಬೇರೆ ಕಾಣಿಸ್ತಿದೆ, ಮೊಣಕೈ ಹತ್ರ ಬೇರೆ ಕಾಣಿಸ್ತಿದೆ. ಅದಕ್ಕೆ ನನಗೆ ತುಂಬ 2 ದಿನದಿಂದನೂ ಬೇಜಾರಾಗ್ತಾಯಿತ್ತು. ಮನೆ ಸ್ವಲ್ಪ ಕೆಲಸ ಇರೋದ್ರಿಂದ ಏನು ಮಾಡ್ಕೊಳಕ್ಕಾಗಿರಲಿಲ್ಲ. ಹಾಗಾಗಿ ನಾನಿವತ್ತು ಡಿಸೈಡ್ ಮಾಡಿ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನು ಅಪ್ಲೈ ಮಾಡ್ಕೊತೀನಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಸೊ ಯಾವುದೇ ಥರ ಗಂಟುಗಳಿಲ್ಲದೆ ಆಯಿತು. ಇವಾಗ ನಾನು ನಿಮಗೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇದು ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು 2-3 ದಿನವೂ ಆ ಟ್ಯಾನ್ ರಿಮೂವ್ ಆಗೋವರೆಗೂ ನೀವು ಅಪ್ಲೈ ಮಾಡ್ಕೋಬೋದು. ಇದು 100% ರಿಸಲ್ಟ್ ಕೊಡುತ್ತೆ. ಸೊ ನೀವೇ ನೋಡಿವ್ರಂತೆ ಟ್ಯಾನ್ ಆದಾಗ ನಾ ಇದೇ ಥರನೇ ಮಾಡ್ಕೊಳ್ಳೋದು. ನೆಕ್ಕಿಗೂ ಅಪ್ಲೈ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಕೂ ಟ್ಯಾನ್ ಆಗಿರುತ್ತೆ. ಕಾಣಿಸುತ್ತಾ? ನಾಳೆ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ. ಹಾಗಾಗಿ ನಾನು ಮೊನ್ನೆ ನಾನು ನಮ್ಮ ಊರಿಗೆ ಹೋದಾಗ ಎಲ್ಲರೂ ನೀನು ಕಪ್ಪಾಗ್ಬಿಟ್ಟಿಯಲ್ಲ ಅಂತೆಲ್ಲ ಕೇಳ್ತಾ ಇದ್ರು. ನಮ್ಗೆ ಬೇಜಾರು ಆಗ್ತಾಯಿತ್ತು. ಸೊ ಅಷ್ಟು ಟ್ಯಾನ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಒಂದು 2 ದಿನ ನಾನು ಏನು ಮಾಡೋಕ್ಕಾಗಲಿ ಸುಮ್ಮನೆ ಇದ್ದೆ. ಸೊ ಇವತ್ತು ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ನಾವು ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಕೈಗೆ ಅಪ್ಲೈ ಮಾಡೋಣ. ಕೈಗೆ, ಕಾಲಿಗೆ ಮತ್ತು ಮುಖಕ್ಕೆ ಹಚ್ಚಿಬಿಟ್ಟು ಒಂದು 20 ನಿಮಿಷ ಹಾಗೆ ಬಿಟ್ಟು ನೀವು ವಾಶ್ ಮಾಡ್ಕೊಳ್ಳಿ. ಈ ಥರ ಒಂದು 2-3 ದಿನ ಆದರೂ ಮಾಡ್ಕೊಳ್ಳಿ. ನಿಮಗೆ ಆಲ್ಮೋಸ್ಟು ಟ್ಯಾನ್ ಕಡಿಮೆ ಆಗಿ ನೀವು ಮುಂಚೆ ಯಾವ ರೀತಿ ಇರ್ತೀರೋ ಹಾಗೆ ಆಗ್ತೀರ. ಆದರೆ ನೆಕ್ಸ್ಟ್ ಟೈಮ್ ನೀವು, ನನಗೆ ಗೊತ್ತಾಯಿತು ಬಿಸಿಲಿಗೆ ಹೋದರೆ ನಾವು ಫುಲ್ ಕವರ್ ಮಾಡ್ಕೊಂಡು ಹೋಗಬೇಕು ಕೈನ, ಕಾಲನ್ನ ಮತ್ತು ಮುಖನ ಅಂತ ನಂಗೆ ಗೊತ್ತಾಯಿತು. ನನಗೆ ಅಂದರೆ ನನ್ನ ಪಾಪು ಇರೋದ್ರಿಂದ ನನಗೆ ಹ್ಯಾಂಡಲ್ ಆಗಲ್ಲ ಅಂಥೇಳಿ ನಾನು ಏನು ಮಾಡಿಬಿಟ್ಟೆ, ಏನೂ ಹಾಕ್ಕೊಂಡೇ ಹೋಗಲಿಲ್ಲ ನಾನು. ಅದು ನಾನು ಮುಖಕ್ಕೆ ವೇಲ್ ಕಟ್ಕೊಂಡಿದ್ದೆ. ನಮ್ಮ ಪಾಪು ಅದನ್ನು ತೆಗಿ ಅಂತ ಹಠ ಮಾಡೋದ್ರಿಂದ ನಾನು ತೆಗೆದುಬಿಟ್ಟೆ, ಅವನಿಗೆ ಬೇಜಾರಾಗಬಾರ್ದು ಅಂತ. ಸೊ ನನ್ನ ಮುಖ ಟ್ಯಾನ್ ಆಯಿತು. ನಾನು ಇಲ್ಲಿವರೆಗೂ ಅಷ್ಟೇ ಚೂಡಿ ಹಾಕ್ಕೊಂಡೋಗಿದ್ದೆ. ಇಷ್ಟು ಫುಲ್ ಹ್ಯಾಂಡ್ಸ್ ಎಲ್ಲ ಕಪ್ಪಾಗ್ಬಿಡ್ತು. ನಾವು ಟೆಂಪಲ್ಗೆ ಹೋಗಿದ್ವಿ ಬೈಕ್ ಮೇಲೆ. 100 ಕಿಲೋಮೀಟರ್ಸ್ ಹೋಗ್ತಾ ಬರ್ತಾ ಅಂದರೆ 50 ಹೋಗ್ತಾ 50 ಬರ್ತಾ 100 ಕಿಲೋಮೀಟರ್ಸ್ ಆಯಿತು. ಆಂಧ್ರದಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ, ನಾನು ಹೋಗಿರೋದು ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇರೋದ್ರಿಂದ ಭಾಳ ಎಫೆಕ್ಟಿವ್ ಆಯಿತು. ಸೊ ಹಾಗಾಗಿ ನನಗೆ ಗೊತ್ತಾಯಿತು, ನೆಕ್ಸ್ಟ್ ಟೈಮ್ ನಾನು ಬೈಕ್ ಮೇಲೆ ಹೋದರೆ ಫುಲ್ ತೋಳು ಹಾಕ್ಕೊಂಡು ಹೋಗಬೇಕು, ಕಾಲಿಗೆ ಸಾಕ್ಸ್ ಹಾಕ್ಕೊಂಡು ಹೋಗಬೇಕು, ಕ್ಯಾಪ್ ಹಾಕ್ಕೊಂಡು ಅದು ನನ್ನ ಮುಖಕ್ಕೆ ಕರ್ಚಿಪ್ ಕಟ್ಕೊಂಡು ಹೋಗ್ಬೇಕಂತ, ಇಲ್ಲ ಸ್ಕಾರ್ಪ್ ಆದರೂ ಕಟ್ಕೊಂಡು ಹೋಗ್ಬೇಕಂತ ನನಗೆ ಫುಲ್ಲು ಕ್ಲಿಯರಾಗಿ ಗೊತ್ತಾಗ್ಬಿಡ್ತು. ಯಾಕಂದ್ರೆ ನಾನು ಜಾಸ್ತಿ ಬಿಸಿಲಿಗೆ ಯಾವತ್ತೂ ಹೋಗಿರಲಿಲ್ಲ. ಹೋದ್ರೂ ನಾನು ಈ ಥರ ಏನಾದರೂ ಮನೆಯಲ್ಲಿ ರೆಮಿಡಿ ಮಾಡ್ಕೊಂಡು ಹಾಕ್ಕೊತಾ ಇದ್ದೆ. ಬಟ್ ಇಷ್ಟು ಎಫೆಕ್ಟ್ ನನಗೆ ಯಾವಾಗ ಆಗಿರಲಿಲ್ಲ. ಸೊ ತುಂಬ ಮಾನಸಿಕ ಆಗಿಬಿಟ್ಟಿದ್ದೆ ನಾನು. ಸೊ ಇವಾಗ ನಾನು ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇದ್ರ ಜೊತೆಗೆ ನಾನು ಡಿ-ಟ್ಯಾನ್ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಮತ್ತು ಡಿ-ಟ್ಯಾನ್ ಫೇಸ್ ವಾಶ್ ಬರುತ್ತೆ, ಲಾಸ್ಟಿಗೆ ತೋರಿಸ್ತೀನಿ ನಾನು, ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ ಮುಖಕ್ಕೆ.
ಸ್ನಾನ ಮಾಡಬೇಕಾದ್ರೆ. ಸೊ ಇವಾಗ ನಾನು ಹೋಮ್ ರೆಮಿಡಿನೇ ಇದಕ್ಕೆ ಪರ್ಫೆಕ್ಟ್ ಅಂತೇಳಿ ನಾನು ಇವಾಗ ಈ ರೆಮಿಡಿನ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀನು 20 ನಿಮಿಷ ನೀವು ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಓಕೆ, ಸೊ ನಾ ಇವಾಗ ಅಪ್ಲೈ ಮಾಡ್ಕೊಂಡಾಯಿತು ನೋಡಿ. ಸೊ ಎಲ್ಲ ಅಪ್ಲೈ ಮಾಡ್ಕೊಂಡಾಯಿತು. ಓಕೆ ನೋಡಿ ಫ್ರೆಂಡ್ಸ್, ನಾನಿವಾಗ ಮುಖ ತೊಳ್ಕೊಂಡು ಬಂದೆ. ಒಂದು 20 ನಿಮಿಷ ಬಿಟ್ಟು ನಾನು ಮುಖ ತೊಳ್ಕೊಂಬಂದೆ ನೋಡಿ ಇವಾಗ. ಸೊ ಹ್ಯಾಂಡ್ಸಿಗೆ ಮತ್ತು ನಾನು ಕೈಗೆ ಅಪ್ಲೈ ಮಾಡಿದ್ನಲ್ಲ, ಕಾಣಿಸ್ತಿದೆಯಾ ನೋಡಿ, ಕಾಣಿಸ್ತಿದೆಯಾ? ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ನೋಡಿ? ಮುಖ ನೋಡಿ ಎಷ್ಟು ಗ್ಲೋ ಆಗಿದೆ. ಸೊ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಸೊ ಇದನ್ನು ನೀವು ಒಂದು 3 ದಿನ ಮಾಡಿ ಸಾಕು. ಒಂದು 3 ಡೇಸ್ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನನಗೆ ಇವಾಗ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ನಾನು ಇನ್ನೊಂದು 2-3 ದಿನ ಮಾಡ್ತೀನಿ, ಬಿಡೋದಿಲ್ಲ. ಯಾಕಂದರೆ ನನಗೆ ಇನ್ನೂ ಫುಲ್ಲು ನನಗೆ, ಯಾಕಂದರೆ ನಾನು ಸಿಕ್ಕಾಪಟ್ಟೆ ಟ್ಯಾನ್ ಆಗಿದ್ದೆ. ಸೊ ಫುಲ್ಲು ಚೇಂಜ್ ಆಗಿಬಿಟ್ಟಿತ್ತು, ನನ್ನದು ಕಪ್ಪಾಗಿಬಿಟ್ಟಿದ್ದೆ. ನಾನು ಅಷ್ಟೊಂದು ಬಿಸಿಲಿಗೆಲ್ಲ ಓಡಾಡಿ ತುಂಬ ಇದಾಗಿಬಿಟ್ಟಿತ್ತು. ಸೊ ಇವಾಗ ನನಗೆ ಈ ರೆಮಿಡಿ ನನಗೆ ವರ್ಕ್ ಆಗಿದೆ. ಸೊ ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಡೀಪಾಗಿ ಟ್ಯಾನ್ ಆದಾಗ ನಾವು ಯಾವ ರೀತಿ ನಾವು ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ ಅಲ್ವಾ. ಮನೇಲೇ ಇರೋಂತಹ ರೆಮಿಡಿಗಳನ್ನ ನೀವು ಏನು ಮಾಡ್ಬೋದು ಟ್ಯಾನ್ಗೆ. ನಾನು 1 ನಿಮಿಷ ಇರಿ, ನಾನು ನಿಮಗೆ ತೋರಿಸ್ತೀನಿ. ಏನಪ್ಪ ಅಂದರೆ, ಸೊ ಈ ಟ್ಯಾನ್ ಫೇಸ್ ವಾಶ್ನ ನಾನು ತೊಗೊಂಡು ಬಂದಿದ್ದೆ. ಇದನ್ನು ಗಂಡಸರು ಹಚ್ಕೋಬೋದು, ಹೆಂಗಸರು ಹಚ್ಕೋಬೋದು. ಸೊ ಇದನ್ನು ನಾನು ಫೇಸ್ ವಾಶ್ ಆಗಿ ಯೂಸ್ ಮಾಡ್ತಾ ಇದ್ದೆ 3 ದಿನದಿಂದನೂ. ಸೊ ತುಂಬ ಟ್ಯಾನ್ ಆಗಿದ್ರೆ ಅದನ್ನು ಯೂಸ್ ಮಾಡ್ತೀನಿ. ಸೊ ನೋಡಿ, ಟ್ಯಾನ್ ಸ್ಕ್ರಬ್ ಸಿಗುತ್ತೆ. ಸೊ ಇದನ್ನು ನಾನು ಸ್ನಾನ ಮಾಡಬೇಕಾದ್ರೆ ಸ್ಕ್ರಬ್ ಮಾಡಿಕೊಂಡು ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ, ಹಾಗೇನಾದರೂ ಟ್ಯಾನ್ ಇದ್ದರೆ. ಸೊ ಇಷ್ಟೆಲ್ಲ ಹಚ್ಕೊಂಡ್ರೂ ನಮಗೆ ಟ್ಯಾನ್ ಕಡಿಮೆ ಆಗಿಲ್ಲ ಅಂದರೆ, ನಾನು ಇವಾಗ ಹೇಳಿದ್ನಲ್ಲ, ಟ್ಯಾನ್ ರಿಮೂವ್ ಮಾಡೋದು ಮನೇಲೇ ಇರೋಂತಹ ಪದಾರ್ಥಗಳಿಂದ ಟ್ಯಾನ್ ಯಾವ ರೀತಿ ನಾವು ಟ್ಯಾನ್ನ ಕಡಿಮೆ ಮಾಡ್ಕೋಬೋದು. ಒಂದು 3 ಡೇಸ್ ಸಾಕು. ಸೊ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಅವೆಲ್ಲ ಅಪ್ಲೈ ಮಾಡ್ಕೊಂಡಾದ್ಮೇಲೂ ನಿಮಗೆ ಟ್ಯಾನ್ ಕಡಿಮೆ ಆಗಿಲ್ಲ ಅಂದರೆ ಇದನ್ನು ನೀವು ಯೂಸ್ ಮಾಡಿ, ಖಂಡಿತವಾಗೂ ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ನೋಡಿದ್ರಲ್ಲ, ಟ್ಯಾನ್ ಆದರೆ ಯಾವ ರೀತಿ ರಿಮೂವ್ ಮಾಡ್ಕೋಬೇಕು ಮನೆಯಲ್ಲೇ ಇರುವಂತಹ ಪದಾರ್ಥಗಳಿಂದ ಅಂತ. ಸೊ ನೀವು ಯಾವುದೇ ಥರದ ಫೇಸ್ ವಾಶ್ಗಳಿಂದ, ಸ್ಕ್ರಬ್ಗಳಿಂದ ನಿಮ್ಮ ಟ್ಯಾನ್ ರಿಮೂವ್ ಆಗಲಿಲ್ಲ ಅಂದರೆ ನೀವು ಮನೆ ಮದ್ದನ್ನು ಇದನ್ನೇ ಬಳಸಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಇದರಿಂದನೇ ಅದು ಕ್ಲಿಯರ್ ಆಗುತ್ತೆ. ಸೊ ನಾನಾದ್ರೂ ಅಷ್ಟೇ ನೋಡಿ ಎಷ್ಟೊಂದು ವ್ಯತ್ಯಾಸ ಕಾಣ್ತಾ ಇದೆ. ಆವಾಗ ನಾನು ನಿಮ್ಗೆ ತೋರಿಸಿದ್ದೆ, ತುಂಬ ಟ್ಯಾನ್ ಇತ್ತು. ಸೊ ಮುಖ ನೋಡಿ, ಸೊ ಗ್ಲೋ ಬಂದಿದೆ. ಸೊ ನಾನು ಇದನ್ನು ಒಂದೇ ಸಲ ಅಲ್ಲ, ನಂಗೆ ಟೈಮ್ ಸಿಕ್ಕಾಗೆಲ್ಲ ನಾನು ಡೈಲಿ 1 ಟೈಮ್ ಆದ್ರೂ ನಾನು ಅಪ್ಲೈ ಮಾಡ್ತೀನಿ. ಟ್ಯಾನ್ ರಿಮೂವ್ ಆಗೋವರೆಗೂ ನಾನು ಇದೇ ರೆಮಿಡಿನ ನಾನು ಈ ವೀಕ್ ಫುಲ್ ನಾನು ಅಪ್ಲೈ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆದರೆ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಸೊ ಈ ವಿಡಿಯೋ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.